ನಮಸ್ಕಾರ ಕಲಬುರ್ಗಿ. ಸ್ವಲ್ಪ ಮೌನ ಅವತರಲ್ಲಿಂತ ನಮಸ್ಕಾರ ಕಲಬುರ್ಗಿ. ಸ್ವಲ್ಪ ಮೌನ ವ್ರತಲ್ಲಿಂತ ಹೊರಗೆ ಬರಾಮಿ. ಸೊ ಇವತ್ತಿನ ವ್ಲಾಗ್ನ ಏನು ಅಷ್ಟು ಅಂತ ಏನು ಸ್ಪೆಷಲ್ ಇಲ್ಲ. ಅವಿನಾಶ್ ಅವ್ರ ಮನೆಗೆ ಹೋಗಿ ಜಿಮ್ಮಿಗೆ ಹೋಗ್ತೀನಿ. ಹೊಸ ಮೋಟರ್ ವ್ಲಾಗ್ ಸೆಟಪ್ ಮಾಡ್ಕೊಂಡೀನಿ. ಸೌಂಡ್ ಚೆಕ್ ಎಲ್ಲ ಮಾಡ್ಕೊಂಡಿನಿ ಆಲ್ರೆಡಿ. ಬಟ್ ಈಗ ಹೆಂಗೆ ಬರ್ತದೆ ಯಾರಿಗೂ ಗೊತ್ತು. ಆ್ಯಂಗಲಿಂದರ ನಾ ಏನೂ ಹೇಳಲ್ಲ. ಸೂಪರ್ ವ್ಯೂ ಇದ್ರೂ ಒಂದು ಕಡೆ ಒಂದ್ಸಲಿ ರೈಟ್ ಹ್ಯಾಂಡ್ ಕಟ್ ಆಗ್ತದೆ, ಒಂದ್ಸಲಿ ಲೆಫ್ಟ್ ಹ್ಯಾಂಡ್ ಕಟ್ ಆಗ್ತದೆ. ಆ್ಯಂಗಲ್ರ ನಾ 6 months ಆಯ್ತು ಕರೆಕ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಎಷ್ಟೆಲ್ಲ ಮೌಂಟ್ಸ್ ಯೂಸ್ ಮಾಡೀನಿ. ಅಡ್ಜಸ್ಟೇಬಲ್ ಅನ್ಅಡ್ಜಸ್ಟೇಬಲ್. ನನ್ನ ವಾಯ್ಸ್ ಯಾಕೆ ಹಿಂಗೆ ಶೇಕ್ ಆಲತ್ತ ಅಂತ ಅನ್ಕೊಳತ್ತಿರ್ತೀರಿ. ಬಟ್ ರೋಡ್ ಶೇಕ್ ಆಲತ್ತದ, ಅದಕ್ಕೆ ನನ್ನ ವಾಯ್ಸ್ನು ಶೇಕ್ ಆಲತ್ತದ. ನೋಡ್ರಿ ನಮ್ಮ ರಾಮ ಮಂದಿರ ಸರ್ಕಲ್. ನಮ್ಮ ಕಲಬುರ್ಗಿನ ಹೆಲ್ಮೆಟ್ ಹಾಕೊಂಡು ಹೊಂಟ್ರೆ ಎಲ್ಲರೂ ನೋಡ್ತಾರೆ. ಅದ್ರಾಗ ಹೆಲ್ಮೆಟ್ ಮೇಲೆ ಗೋಪುರ ಹಾಕೊಂಡು ಹೊಂಟೀನಿ. ಫುಲ್ ಗಿಲಿ. ಸೊ ಬತ್ ನೋಡ್ರಿ ಫೋನ್ ಹೇಳ್ಬೇಕನ್ನಟ್ಟಿಗೆ ಬತ್ ನೋಡ್ರಿ ಫೋನ್. ಹಾಂ ಹೇಳೇನಿಲ್ಲ. ಹಲೋ ಹೊಂಟೇನು ತಮ್ಮ. ಅವಿನಾಶನ್ ಫೋನ್ ಬತ್ತು ಹೇಳ್ಬೇಕಂದಿದ್ದು. ಯಾಕೋ ಅವಿನಾಶನ್ ಫೋನ್ ಹೊಂಟಿಲ್ಲ ಇನ್ನತನ ಅಂತ. ಡೈಲಿ ನಾನೇ ಎಬ್ಬಿಸ್ಬೇಕು ಅವನಿಗೆ. ಎಬ್ಬಿಸಾದ್ಮೇಲೆ ಮತ್ತೆ ನನಗೆ ರಿಟರ್ನ್ ಕಾಲ್ ಮಾಡ್ದಾನೆ. ಎಷ್ಟು ಲೇಟ್ ಮಾಡ್ತೇವೋ ಬಾತ್. ಇಂಥವ್ರಿಗೆ ಏನು ಹೇಳ್ಬೇಕು. ಸೊ ರೆಸ್ಪೆಕ್ಟ್ ಫಾರ್ ದಿಸ್ ಅಕ್ಕ. ಹೆಲ್ಮೆಟ್ ಹಾಕೊಂಡು ಹೊಂಟಾರ. ನಾವು ಸಿವಿಕ್ ಸೈನ್ಸ್ ಕಲ್ಸೋದು ಚಾಲೂ ಮಾಡೋವೇನ್ರಿ. ನಾ ಸಿವಿಕ್ ಸೈನ್ಸ್ ಕಲ್ಸೋದು ಚಾಲೂ ಮಾಡ್ದಂದ್ರೆ ಮತ್ತು ಗುಲ್ಬರ್ಗ ಉಲ್ಟಾ ಪಲ್ಟಾ ಆಗ್ತದ. ಈಗ ನೋಡ್ರಿ ಗಾಸ್ ಇಂಡಿಕೇಟರ್ ಹಾಕ್ಯಾರ ಅನ್ನೋದು ಹಂಗೆ ಬರದೆ. ನಾವು ಸ್ಕೂಲ್ ಬಸ್ದವನು ರಾಂಗ್ ಸೈಡ್ ಬರೋದು, ಸ್ಕೂಲ್ ವ್ಯಾನ್ದವ್ರನ್ನೂ ರಾಂಗ್ ಸೈಡ್ ಬರೋದು. ನೀವು ಬೈಬಲ್ಲ, ನಂಬರ್ ಪ್ಲೇಟೇ ಇಲ್ಲ. ದಿಸ್ ಈಸ್ ಕಲಬುರ್ಗಿ ಗಾಯ್ಸ್ ಅಷ್ಟೇ. ಸೊ ಅವತ್ತು ಏರಿದ್ದಿಲ್ಲ, ಗಾಳಿ ಸೌಂಡ್ ಹೊಂಟಿಲ್ಲ. ಇವತ್ತು ಏರದ ಗಾಳಿ ಸೌಂಡ್ ಹೊಂಟೋದೇನಿಲ್ಲ ಗೊತ್ತಿಲ್ಲ. ಫುಟ್ ರೆಸ್ಟ್ ಇಲ್ಲ ಏನು ಬೈ ನಿಮ್ಮಲ್ಲಿ. ಹೋಗಲ್ಲ ಅವ್ರವ್ರ ಇಷ್ಟ. ನೀ ಯಾವ ಹೇಳೋ ಏನು ಮಾಡ್ಬೇಕು. ಸಂತೋಷ್ ಕಾಲನಿ ರೈಟ್ ಬಾರ್ ಬೈ. ರಾಂಗ್ ಸೈಡ್ ಹೊಂಟವ್ರದ್ದು ಆ್ಯಟಿಟ್ಯೂಡ್ ನೋಡ್ರಿ ಹೆಂಗಿರ್ತದ. ನಾವೇ ನಿಂತಿರ್ಬೇಕು ಕರೆಕ್ಟ್ ಸೈಡ್ ಹೋಗೋರು. ನಮಗೆ ದಿಟ್ಟೇಶ್ ನೋಡ್ತಾರೆ. ನಾವು ಬೈ ನೋಡಿಗ ಎಲ್ಲಿ ಹೊಂಟೇವು ಬೈ. ಸೊ ಈಗ ಅವಿನಾಶ್ ಅವ್ರ ಮನೆಗೆ ಹೋಗ್ತೀವಿ. ಆಯ್ತು ಇಲ್ಲೇ ಬಂತು. ಅವಿನಾಶ್ ಅವ್ರ ಮನೆ ಲೊಕೇಶನ್ ತೋರಿಸಿದ್ರು. ಮತ್ತು ಅವ್ರ ಮನೆ ಮುಂದೆ ಹೋಗಿ ನಿಂತಿರ್ಬೇಡ್ರಿ ಸೆಲ್ಫಿ ಅಂತ. ಮೊದಲೇ ಒಂಬಲ್ಲಿ ಕೂದಲಿಲ್ಲ ಏನಿಲ್ಲ. ತಿರುಪತಿಗೆ ಹೋಗಿ ಕೂದಲು ಕೊಟ್ಟು ಬಂದಾನ ಪಾಪ. ನಾ ಭೀ ಕೊಟ್ಟೀನಿ. 4 ದಿವಸ ಆಯ್ತು. ಅದಕ್ಕೆ ಏನೂ ಶೂಟ್ ಮಾಡೋಕ್ಕಾಗಿಲ್ಲ ಏನಿಲ್ಲ. ಆಮ್ಯಾಗ ಒಂದು ಅನ್ನಿಸ್ತು ಲುಕ್ಸ್ ಮ್ಯಾಗ ಜನ ನೋಡಲ್ಲ. ಲುಕ್ಸ್ ನೋಡಿ ಏನು ಸ್ಕಿಪ್ ಮಾಡಲ್ಲ ಜನ. ಹೆಂಗೂ ನೋಡಲ್ಲ. ಕಂಟೆಂಟ್ ಇದ್ರೆ ಭೀ ನೋಡಲ್ಲ, ಕಂಟೆಂಟ್ ಇಲ್ಲಾಂದ್ರೆ ಭೀ ನೋಡಲ್ಲ. ಮಂದಿಗೆ ಹೇಳಿ ಸಾಕಾಗ್ಯದ. ಲೈಕ್ ಮಾಡ್ರು, ಶೇರ್ ಮಾಡ್ರು, ಕಮೆಂಟ್ ಮಾಡ್ರು. ಈಗ ಲಾಸ್ಟಿಗೆ ವೀಡಿಯೋ ನೋಡ್ರು ಅನ್ನೋದು ಒಂದೇ ಉಳಿದದ. ಅವ್ರ ಅಕೌಂಟ್ ನೋಡಿ ಹೊಂಟಾರೆ. ಇವ್ರು ರೋಡಿನ ನಡ್ಬಾರ್ಕ್ ನಿಂತಾರೆ. ಫೋನಿನ ಮಾತಾಡ್ಕೊತ ಹೊಂಟಾರೆ. ಕ್ಯಾಮ್ರಾಕ್ಕೆ ಸಾಧ್ರಿ ನೋಡ್ರಿ ಇಲ್ರಿ ವಿಡಿಯೋ ತಿರುಪತಿ ಹೋಗಿ ಬಂದಿದ್ದು ವಿಡಿಯೋ ನೋಡಿಲ್ರಿ. ಇಟ್ಟಿಲ್ರಿ ಯೂಟ್ಯೂಬ್ದಾಗ ಬಿಟ್ಟು ನೋಡು. ಎಲ್ಲರೂ ಜಿಮ್ಲಿಂದ ಆಫೀಸ್ ಬರೋ ಟೈಮಿಗೆ ನಾವು ಜಿಮ್ಮಿಗೆ ಹೋಗ್ತೀವಿ ನೋಡ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನು ಸ್ಮಾರ್ಟ್ ಕಾಣ್ತೀನಿ ನೋಡ್ರಿ ನಾ ಈ ಪಿಕ್ಚರ್ದಾಗ. ಬರೀ ಡೌಗಳು ನಿಂದ. ಸೊ ದಿಸ್ ಇಸ್ ಮೈ ಪೇಜ್. ಫಾಲೋ ಮಾಡ್ರಿ.
5 ಮಾಡ್ರಿ ಫಾಲೋವರ್ ಸಾಕು. ಓಕೆ. ಏನು ಮಾಡೋದಿಲ್ಲ, ಈಗ ಸೀದಾ ಹೋಗ್ಬೇಕು, ಜಿಮ್ನಾಗ ವರ್ಕೌಟ್ ಮಾಡಬೇಕು, ವಾಪಸ್ ಮನೆಗೆ ಹೋಗ್ಬೇಕು. ಅಲ್ಲೇ ಐವನ್ ಶಾ ರೋಡ್ನಾಗ ಹೆಲ್ಮೆಟಿನ ಒಂದು ವೈಸರ್ ಅದ. ವೈಸರ್ ಅಂದ್ರೆ ಹೆಲ್ಮೆಟಿನ ದುಕಾನ್ ಅದ. ಅಲ್ಲಿ ವೈಸರ್ ಅದು ಇದು ನೋಡ್ತೀವಿ. ಇವ್ರಿಗೆ ಕಲಿಸ್ಬೇಕು ರೀ, ಕಾರ್ ಇಟ್ಟವ್ರಿಗೆ ಸಿವಿಕ್ ಸೆನ್ಸ್ ಕಲಿಸ್ಬೇಕು. ಜಾಗ ಅದ ಅನ್ನೋಣ ರೋಡಿನ ಮ್ಯಾಗೆ ಹಚ್ಚೋದು. ಸೊ ಎಲ್ಲಿದ್ದ ಹೆಲ್ಮೆಟಿನ ದುಕಾನ್ ಅದ. ಅಲ್ಲಿ ವೇಗಾ ಶೋರೂಮ್ ಅದ ಅನ್ನಿಸ್ತದೆ, ಎಕ್ಸೌರ್ ಶೋರೂಮ್ ಅದ. ಅಲ್ಲಿ ಹೋಗಿ ಹೆಲ್ಮೆಟಿಂದ ಒಂದು ವೈಸರ್ ತೊಗೊಂಡ್ಬರ್ತೀನಿ, ಟಿಂಟೆಡ್ ವೈಸರ್. ಇದು ನನ್ನ ಪ್ಲೇನ್ ಅದ. ಇದ್ರ ಮೇಲೆ ಅವು ಕಾಂಜಿ ಕೂಲಿಂಗ್ ಗ್ಲಾಸ್ ಹಾಕ್ಸ್ತಾರಲ್ರಿ, ಟಿಂಟ್ ಅದು ಹಾಕ್ಸಿದ್ದ. ಬಟ್ ಅದು ಎಲ್ಲರೂ ಇಡೋಣ ಮಾಡೋಣ ಸ್ಕ್ರ್ಯಾಚಸ್ ಬಿದ್ದು ಹರಿಲತ್ತದ. ಇವು ಆಲ್ರೆಡಿ ಹರಿದಿದೆ ಅದ, ಹಾಗೆ ನಡ್ಸ್ಕೊಂಟಿಕ್ಕಾವ. ಅವಾಗ ನಾನು ಹಾಕ್ಸಂಗೆ ನನಗೆ ವೈಸರ್ ಸಿಕ್ಕಿಲ್ಲ, ಅದಕ್ಕೆ ಟಿಂಟ್ ಮಾಡ್ಸಮ್ಮಂತೇಳಿ ಮಾಡಿಸಿದ್ದ. ಅದು ಮಾಡ್ಸೀನಿ, ಅವತ್ತಿಂದ ಹೆಲ್ಮೆಟೇ ಹಾಕ್ಕೊಂಡಿಲ್ಲ. ಸೊ ಈಗ ಮತ್ತೆ ಯೂಸೇಜ್ನಾಗ ಹೊಂಟದ. ನನಗೆ ಗೋಪ್ರೋ ಸೆಟಪ್ ಮಾಡ್ಲಕ್ಕಾರ ಒಂದು 6 months ಮ್ಯಾಲೆ ಆಗ್ಯದ ನೋಡ್ರಿ. ಬೈ ಫುಲ್ಲು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. 6 months ಆದ್ರೂ ನಾನು ಗೋಪ್ರೋ ಅಷ್ಟು ಎಫಿಷಿಯೆಂಟ್ಲಿ ಯೂಸ್ ಮಾಡಿಲ್ಲ. ಒಂದ್ಸಲಿನೇ ಯೂಸ್ ಮಾಡಿದ್ದು, ಅದು ಆಲಾಪುರ ಲೇಕಿಗೆ ಹೋಗಿದ್ದ. ಬಟ್ ಅವಾಗೂ ವಾಯ್ಸ್ ಓವರ್ ಮಾಡೋಕ್ಕಾಗಿಲ್ಲ. ವಾಯ್ಸ್ ಓವರ್ ಮಾಡೀನಿ, ಆನ್ದಾಗ ಮಾತಾಡೋಕ್ಕಾಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಮೀಡಿಯಾ ಮಾಡಿದ್ದಿಲ್ಲ. ನಾ ಇದು ತೊಗೊಂಡು ಗೋಪ್ರೋ ತೊಗೊಂಡು 1-2 months ಆದಮೇಲೆ ಗೊತ್ತಾಗ್ಯದ ನನಗೆ ಮೀಡಿಯಾ ಮಾಡೋಣದು ಒಂದು ಇರ್ತದೆ. ಅದಕ್ಕೆ 800 ರೂಪಾಯಿ ಮತ್ತು ವಾಪಸ್ ಕೊಡಬೇಕು. ಅಲ್ಲಿ ತನಕ ನಮ್ಮ ವಾಯ್ಸ್ ಕ್ಲಿಯರ್ ಕೇಳಿಸಲ್ಲ ಅಂತ. ಆಮೇಲೆ ಮತ್ತು ಮೀಡಿಯಾ ಮೋಡ್ನಾಗೂ ಕ್ಲಿಯರ್ ಕೇಳಿಸಲ್ಲ. ಮೌನದೊಂದು ಮೈಕ್ ತೊಗೋಬೇಕು, ಅದು ಹೆಲ್ಮೆಟ್ ತುಂಬ ಸುತ್ತಬೇಕು. ಅದಕ್ಕೆ ಡೆಡ್ ಕ್ಯಾಟ್ ಅಂಥೇಳಿ ಒಂದು ಕವರ್ ಬರ್ತದೆ, ಅದು ಹಾಕಬೇಕು. ತಪ್ಪು ನಂದು ಆಲ್ಮೋಸ್ಟ್ ಆಲ್ ಎಲ್ಲ ಸೇವಿಂಗ್ಸ್ ಗೋಪ್ರೋದಾಗೆ ಹೋಗಿತ್ತು. ಸೊ ಗೋಪ್ರೋ ತೊಗೊಂಡ್ರೂ ಯೂಸ್ ಮಾಡೋಂಥ ಪೊಸಿಷನ್ನಾಗ ನಾ ಇದ್ದಿದ್ದಿಲ್ಲ. ಪೊಸಿಷನ್ ಅನ್ನೋಕ್ಕಿಂತ ಬಿಸಿ ತುಪ್ಪ ನುಂಗಂಗೂ ಇಲ್ಲ, ಬಾಯ್ದಾಗ ಇಟ್ಕೊಂಗೂ ಇಲ್ಲ, ಹಂಗಾಗೈತೆ ನಂಗೆ ಗೋಪ್ರೋ ತೊಗೊಂಡು. ಸೊ ನಾವು ಈಚ್ ಆ್ಯಂಡ್ ಎವರಿ ಸೆಟಪ್ ಈಸ್ ಕಂಪ್ಲೀಟ್. ವ್ಲಾಗ್ಸ್ ಡೈಲಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ನಾಟ್ ಶಾರ್ಟ್ ವ್ಲಾಗ್ಸ್, ದೊಡ್ಡ ವ್ಲಾಗ್ಸ್, ಲಾಂಗ್ ವೀಡಿಯೋಸ್. ಯಾಕಂದ್ರೆ ಯೂಟ್ಯೂಬೇ ಮೇನ್ ಅದ ರೀ. ಇದು ಇನ್ಸ್ಟಾಗ್ರಾಮ್ನಾಗ ಏನು ಇಟ್ಟಿಲ್ಲ, ಫಾರ್ ಪ್ರಮೋಷನ್ ಪರ್ಪಸ್ 3-4 ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವೀಡಿಯೋಗೆ. ಇವ್ರ ಬಲ್ಲಿ ಹೋಗ್ರಿ, ಇವ್ರ ಬಲ್ಲಿ ಬರ್ರಿ, ಇದೇ ಮಾಡ್ಬೇಕಾಯ್ತು. ಮೇನ್ ಏನು ನಮಗೆ ಕರಿಯರ್ ಮಾಡ್ಕೊಳ್ಳೋದಿತ್ತು, ನಮಗೆ ಫೇಮಸ್ ಆಗೋದಿತ್ತು ಯೂಟ್ಯೂಬೇ. ಇನ್ಸ್ಟಾಗ್ರಾಮ್ನಾಗ ಏನಾಗ್ತದ, ಆಡಿಯನ್ಸ್ ಜಲ್ದಿ ಸಿಕ್ಬಿಡ್ತದೆ, ನಮಗೆ ರೀಚ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಲಾಂಗ್ ವೀಡಿಯೋಸ್ ನೋಡೋದಕ್ಕಿಂತ ಶಾರ್ಟ್ ವೀಡಿಯೋಸ್ ನೋಡ್ರೆ ಜಾಸ್ತಿ ಯಾರ. ನಮ್ಮ ಜಿಮ್ ನೋಡ್ರಿ ಬರ್ತಾ ದಿನ ರಶ್ ಆಗ್ತದೆ. ಮಂಡೇ ನೀನು ಭಾಳ ರಶ್ ಇತ್ತು. ಬಟ್ ಯಾಕಂದ್ರೆ ಮಂಡೇ ಸ್ವಲ್ಪ ಮೋಟಿವೇಶನ್ ಇರ್ತಲ್ಲ. ಇವಾಗ ಟ್ಯೂಸ್ಡೇ ಅದ, ಮೋಟಿವೇಶನ್ ಕಡಿಮೆ ಆಗಿದೆ ಎಲ್ಲರದು. ಸೊ ಜಿಮ್ನಾಗ ಸಿಗ್ತೀನಿ. ನೀನು ವೈರ್ ನಂಬಲ್ಲಿ ಅದ ನೋಡಿ ಕಿಸ್ದಾಗೆ, ಬ್ಯಾಗ್ನಾಗ ಇಟ್ಕೋತವು. ಆಮ್ಯಾಗ ನೆನಪತ್ತು ಮೊದಲೇ ಬ್ಯಾಗ್ನಾಗ ಇಟ್ಕೊಳ್ಳೋದು ಜಾಸ್ತಿ, ನಾ ಕಿಸ್ದಾಗ ಇಟ್ಕೊಳ್ಳೋದು ಜಾಸ್ತಿ. ಮತ್ತು ಇಟ್ಕೋಬೇಕು ನಿಂಬಲ್ಲೇ ಬ್ಯಾಗ್. ನಮ್ಮ ಜಿಮ್ ಲಿಫ್ಟ್ ನೋಡ್ರಿ, ನಮ್ಮ ಜಿಮ್ ಬಟನ್ ನೋಡ್ರಿ. ಈಗ ನೋಡ್ರಿ, ಇದು ಜಿಮ್ ಗೇಟ್ಗಳು ನೋಡ್ರಿ, ಇದು ಲಿಫ್ಟಿನ ಗೇಟ್ಗಳು, ಬೂಟ್ಗಳು ನೋಡ್ರಿ. ನಾ ಯಾಕೆ ಶೂಸ್ ಬಿಚ್ಲತ್ತೀನಿ, ಮನೆಗೆ ಹಾಕೊಂಡು ಬಂದೀನಿ, ಮತ್ತೆ ಬಿಚ್ಲತ್ತೀನಿ. ಸ್ಕ್ಯಾನ್ ಮಾಡಮ್ರಿ. ನೋ ಥ್ಯಾಂಕ್ಸ್. ಇದೊಂದು ಸಿಸ್ಟಮ್ ಭಾರಿ ಅದ, ಸ್ಕ್ಯಾನಿಂಗ್ ಸಿಸ್ಟಮ್. ಬಟ್ ಭಾಳ ಟೈಮ್ ಕನ್ಸ್ಯೂಮಿಂಗ್ ಅದ. ಸ್ವಲ್ಪ ಹೆಲ್ಮೆಟ್ ಯಾಕೋ ಲೂಸ್ ಅನ್ಸ್ಲತ್ತದಪ್ಪ. ಹೆಲ್ಮೆಟ್ ಯಾಕೋ ಲೂಸ್ ಅನ್ಸ್ಲತ್ತದ. ಕೂದಲಿಲ್ಲ ಅಂತ ಅನ್ಸ್ಲತ್ತ ಏನು? ಜಿಮ್ಮರ ಮುಗ್ದದ,
ಮನೆಗೆ ಹೊಂಟೀವಿ. ಇಲ್ಲಿ ಐವನ್ ಇಲ್ಲ ಐವನ್ ಸಾಹೇಬಲ್ಲಿ ಹೆಲ್ಮೆಟಿಂದ ವೈಸರ್ ಸಿಗ್ತಾವೆ ಕೇಳಬ್ರಮ್ಮನ್. ಏನು ಸಿಗ್ತಾ ಹೆಲ್ಮೆಟಿಂದ ವೈಸರ್ ಬರೀದಾರೆ ಅಲ್ಲಿ ಇಲ್ಲ ಐವನ್ ಸಾಹೇಬಲ್ಲಿ. ನಡಿ ಏನು ಆಮೇಲೆ ಮಧ್ಯಾಹ್ನ ಬರಮ್. ಮಧ್ಯಾಹ್ನ ಇಟ್ಟತಾನ ಸಿವಿಕ್ ಸೆನ್ಸ್ ಅಂತೇಳಿ ನೀನೇ ರಾಂಗ್ ರೂಟಿಗೆ ಹೊಂಟಿ ಅಂತ ಹೇಳ್ಬೇಡ್ರಿ. ರಾಂಗ್ ರೂಟಲ್ಲ, ಇದು ರೋಡೇ ಹಿಂಗದ. ನಾವೇನು ಮಾಡೋಣ, ನಾವು ಈ ರೋಡಿಗೆ ಬರ್ಬೇಕಂದ್ರೆ ಎಲ್ಲಿಂದ ಹೋಗ್ಬೇಕು ಹೇಳ್ರಿ. ಒಂದು ಇದಕ್ಕೆ ಒನ್ ವೇಗಾರ ಕನ್ವರ್ಟ್ ಮಾಡ್ಬೇಕು ಅವರು, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಂದೇ ರೋಡ್ ಅದ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಜಿಮ್ ಮಾಡ್ಯಾರ ಫುಲ್ ಬಾಡಿ ಪೇನ್ ಆಗ್ತದ. ಯಾಕಂದ್ರೆ ಭಾಳ ದಿವಸ ಆದ್ಮೇಲೆ ಜಿಮ್ ಮಾಡೀನಿ. ನಿನ್ನೆನೂ ಮಾಡಿದ, ಬಟ್ ಇವತ್ತು ಜಾಸ್ತಿ ಇಂಟೆನ್ಸ್ಲಿಂದ ಮಾಡೀವಿ. ಈಗೇನಿಲ್ಲ, ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ. ಮಧ್ಯಾಹ್ನ ಕುಸ್ನೂರ್ಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಅದ. ನೋಡ್ತೀನಿ ಏನಾಗ್ತದ. ಗೋಪ್ರೋ ಚಾರ್ಜಿಂಗ್ ಇಡ್ಬೇಕು. ಇವು ಕಾರ್ ಓಡಿಸ್ಲಿಕ್ಕೆ ಬರಲ್ಲ, ಗಾಡಿ ಓಡಿಸ್ಲಿಕ್ಕೆ ಬರಲ್ಲ ಅಂದ್ರೆ ಅದಕ್ಕೆ ಬರ್ತಾರೆ ಅವರು. ಕಲಬುರ್ಗಿ ಮಂದಿ ಮೆಂಟಾಲಿಟಿ, ಕಲಬುರ್ಗಿ ಮಂದಿ ಅನ್ಪುರ ಎಲ್ಲ ಸೋಷಿಯಲ್ ಮೀಡಿಯಾ ಮಂದಿ ಮೆಂಟಾಲಿಟಿ ಬಗ್ಗೆ ನೋಡ್ರಿ ಒಂದು ಮಾತು ಹೇಳ್ತೀನಿ. ಈ ಹುಡುಗಿಯವ್ರು ಏನು ರೀಲ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅವ್ರಿಗೆ ಫಾಲೋ ಮಾಡ್ತಾರೆ. ಯಾರು ಹಾರ್ಡ್ ವರ್ಕ್ ಮಾಡಿ ಪ್ಲೇಸಸ್ ವಿಸಿಟ್ ಮಾಡಿ ಮೋಟೋ ಬ್ಲಾಗ್ ಮಾಡ್ತಾರೆ, ಸೆಟಪ್ ಮಾಡ್ತಾರೆ, ಅವ್ರಿಗೆ ಯಾರು ಫಾಲೋ ಮಾಡಲ್ಲ ಅಂಥೇಳಿ ಸ್ವಲ್ಪ ಜನ ಆಳ್ತಿರ್ತಾರೆ. ಅವ್ರಿಗೆ ಇಷ್ಟೇ ಹೇಳ್ತೀನಿ, ಜನರಿಗೆ ಏನು ನೋಡಬೇಕು ಏನು ನೋಡ್ಬೇಡದ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಅವ್ರಿಗೆ ಅದು ಇಷ್ಟ ಅದ, ಅದಕ್ಕೆ ಅವ್ರು ಅದು ಮಾಡ್ತಾರೆ. ಅವ್ರಿಗೆ ಅದನ್ನೇ ಇಷ್ಟ ಅದ, ಅದಕ್ಕೆ ಅವ್ರು ಅದು ನೋಡ್ತಾರೆ. ಈಗ ಸಪೋಸ್ ನಿಮ್ಮ ಕಂಟೆಂಟ್ ಮೋಟೋ ವ್ಲಾಗ್ ಅದ, ನೀ ಮೋಟೋ ವ್ಲಾಗ್ ಮಾಡಬೇಡ, ನೀ ಫುಡ್ಡಿಂದು ಮಾಡು, ಅದು ಮಾಡು ಅಂದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಜಸ್ಟ್ ಇಮ್ಯಾಜಿನ್, ನೀವು ಮಾಡೋ ಕಂಟೆಂಟ ಇದು ಮಾಡಬೇಡಿ, ನೀ ಇದೇ ಮಾಡು ಅಂದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತದ? ಸೊ ನಿಮಗೆ ಇಷ್ಟ ಇಲ್ಲ ಆ ಕಂಟೆಂಟ್ ಅಂದ್ರೆ ಆ ಕಂಟೆಂಟ್ ನೋಡ್ಬೇಡ್ರಿ. ನಿಮಗೆ ಯಾವ ಕಂಟೆಂಟ್ ಇಷ್ಟ ಅದ ಅದು ಕಂಟೆಂಟ್ ನೋಡಿರಿ. ನಾ ಅವ್ರಿಗೆ ಸಪೋರ್ಟ್ ಮಾಡತ್ತೀನಿ, ಅವ್ರಿಗೆ ಹಿಡ್ಕೊಂಡು ಮಾತಾಡತ್ತೀನಿ ಅಂತ ಹೇಳಿ ತಿಳ್ಕೊಬೇಡ್ರಿ. ಲಾಕ್ಡೌನ್ದಾಗ ಮಂದಿ ಖಾಲಿ ಇದ್ದರು, ಮಾಡಕ್ಕೆ ಹೆಂಗೆ ಕೆಲಸ ಇದ್ದಿದ್ದಿಲ್ಲ. ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಡೀತವ. ಈಗನೂ ಟ್ರೆಂಡ್ ಅದ, ಬಟ್ ಈಗ ಟ್ರೆಂಡ್ ಎದ್ರದದ ಅಂದ್ರೆ ಪೋಡ್ಕಾಸ್ಟಿಂದ ಅದ. ಮೋಟೋ ವ್ಲಾಗಿಂದ ಹೋಯ್ತು, ವ್ಲಾಗಿಂಗಿಂಗ್ ಹೋಯ್ತು. ಯಾರು ಲಾಕ್ಡೌನ್ನಾಗ ಹುಷಾರಾಗಿ ಅವಾಗೆ ವ್ಲಾಗಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಯಾರ, ಅವರೇ ಒಂದು ಟಾಪ್ ಲೆವೆಲ್ನಾಗ ಯಾರ. ಈಗ ಯಾರು ಸ್ಟಾರ್ಟ್ ಮಾಡ್ಕೋಬೇಕಲ್ಲತ್ತೀರಿ ಅವ್ರಿಗೆ ಭಾಳ ಕಷ್ಟ. ಯಾಕಂದ್ರೆ ನೀವು ನಿಂಬಲ್ಲಿ ಏನು ಭೀ ಯೂನಿಕ್ನೆಸ್ ಇಲ್ಲ ಅಂದ್ರೆ ಇಲ್ಲ, ಜನ ನಿಮಗೆ ನೋಡಲ್ಲ. ಅದ್ರಾಗ ಕನ್ನಡ ವ್ಲಾಗ್ಸ್ ನೋಡೋರು ಭಾಳ ಕಡಿಮೆ. ಕರ್ನಾಟಕದಾಗ ಇದ್ದೇ ಕನ್ನಡ ವ್ಲಾಗ್ಸ್, ಯಾರು ಕನ್ನಡ ಅಂತ ಹೋಯ್ಕೋತಾರೆ ಲಬ ಅವರೇ ನೋಡಲ್ಲ. ಏನೂ ಮಾಡೋಕ್ಕಾಗಲ್ಲ. ಜನರ ಮೆಂಟಾಲಿಟಿ ಯಾರಿಗೆ ತಪ್ಪು ಯಾರಿಗೆ ಸರಿ ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಹೋಗ್ತದೆ ಅಪ್ಪಿ. ಅಂಟಾರ್ಕ್ ಅದ ಇದು, ಏನು ತಿಳಿದೆ ಅಂಟಾರ್ಕ್ ಅಂದ್ರೆ ಸ್ವಲ್ಪ ಮೈಲೇಜ್ ಕೊಡಲ್ಲ, ಅದೇ ಬ್ಯಾನಿ. ಸೊ ನಾವೊಂದು ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂದೀನಿ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಒಳಗೆ. ಅದ್ರಾಗ ಸಿವಿಕ್ ಸೆನ್ಸ್ ಬಗ್ಗೆ ಹೇಳಮಂತೀರಿ ಬೇಡ ಅಂತೀರಿ? ಫಸ್ಟ್ ನೀ ಫಾಲೋ ಮಾಡು, ಆಮೇಲೆ ನಮಗೆ ಹೇಳಂತೀರ. ಸೊ ಅವಿನಾಶಿಗೆ ಅವ್ರ ಮನೆಗೆ ಬಿಡಮಿ. ನನ್ನ ಜಾಕೆಟ ಮತ್ತು ಗೋಪ್ರೋ ಲೆನ್ಸ್ ಎಲ್ಲ ಅವನ ಬಳಿ ಅದ, ಅದು ತೋತೀನಿ. ವೈರ್ ತೊಗೊಂಡಿಲ್ಲ, ಹೋಗ್ಬರ್ಲಿ. ಒಂದೊಂದುವರೆಗೆ ಫೋನ್ ಹಚ್ತೀನಿ ನೋಡ್ರಿ. ಹಾಂ ಸೊ ಅವಿನಾಶಿಗೆ ಬಿಟ್ಟೀನಿ, ನಮ್ಮ ಮನೆಗೆ ಹೋಗ್ತೀನಿ. ಮಧ್ಯಾಹ್ನ ಕುಸ್ನೂರು ಪ್ಲ್ಯಾನ್ ಅದ. ಮನೆಗೆ ಹೋದ್ಮೇಲೆ ಗೊತ್ತಾಗ್ತದ ಅದ್ರ ಏನೇನದ. ನನಗಾರ ಪಕ್ಕ ಗೊತ್ತದ, ಗೋಪ್ರೋ ಚಾರ್ಜಿಂಗ್ ಖಾಲಿ ಆಗಿರ್ತದ. ಗೋಪ್ರೋ ಚಾರ್ಜಿಂಗ್ ಇಡಬೇಕು. ಸೊ ಸ್ವಲ್ಪ ಸ್ಪೀಡ್ ಹೊಡ್ಯಾಮ, ಯಾಕಂದ್ರೆ ಏರ್ನ್ಯಾಗ ನಾ ಟೆಸ್ಟ್ ಮಾಡ್ತೀನಿ ಹೆಂಗೆ ಬರ್ತದೆ ಏನಿಲ್ಲ. ಮಳೆ ಹೊಂಟದ, ಮಳೆ ಹೊಂಟಿತ್ತಂದ್ರೆ ಗೊಬ್ಬರ ತೆಗೆದು ಒಳಗೆ ಇಡ್ಬೇಕಾಗ್ತಪ್ಪ. ಏರ್ ಹಂಗೆ ಹೊಡಮ್. ಹಲೋ ಜಾಸ್ತಿನ ಬರಲ್ಲ ಅನ್ನಿಸ್ತದ ಏರ್ ಸೌಂಡ್. ಭಾಳ ಜುಗಾಡ್ ಮಾಡೀನಿ, ಭಾಳ ಅಂದ್ರೆ ಭಾಳ. ಮೈ ಕುಂದರ್ಸ್ಲಕ್ಕ ಅಷ್ಟಿಷ್ಟು ಜುಗಾಡ್ ಮಾಡಿಲ್ಲ. ಆ ಜುಗಾಡಿನ ಸಲಕ್ರೆ ಒಂದು ಲೈಕ್ ಮಾಡಿರಿ. ಇವ್ರು ನೋಡಿ ಈಗ ಬೈಗಳು
ಅಲ್ಲಿ ಮಳೆ ಅದ, ಇಲ್ಲಿ ಬಿಸಿಲದ. ನಮ್ಮ ಕಲಬುರ್ಗಿ ಹಾಲತ್ತೆ ಇಷ್ಟೇ ನೋಡಿ. ಮುಂಜಾನೆ ಮಳೆ ಬರ್ತಿರ್ತದೆ, ಸ್ವಲ್ಪ 11 ಗಂಟೆ 12 ಗಂಟೆ ಆಯ್ತು ಅಂದ್ರೆ ಬಿಸಿಲು ಚಾಲು. 3 ತನಕ ಬಿಸಿಲು ಇರ್ತದೆ, ಮತ್ತು 3ಕ್ಕೆ ಮಳೆ ಚಾಲು, ಮತ್ತು ರಾತ್ರಿ ಪೂರ ಮಳೆ. ಕಲಬುರ್ಗಿ ವೆದರೇ ತಿಳಲಾಗ ನಮಗೆ ಏನದ ಕಲಬುರ್ಗಿ ವೆದರ್ ಅನ್ನೋದೇ. ಬೈ ಇಂಡಿಕೇಟರ್ ಹಾಕ್ಯಾನ, ಹೋಗ್ಬಿಡು ಬೈ. ಇದನ್ನು ಸಿವಿಕ್ ಸೆನ್ಸ್ ನೋಡ್ರಿ. ಇಂಡಿಕೇಟರ್ ಹಾಕ್ಯಾನಂದ್ರೆ ಅವನಿಗೆ ಹೋಲಕ್ಕೆ ಬಿಡ್ಬೇಕು, ಯಾಕೆ ನಮಗೆ ಸೀದಾ ಹೋಗೋದದ. ಹಿಂಗೆ ಅವನಿಗೆ ಲೆಫ್ಟಿಗೆ ಹೋಗಿ ಕಟ್ ಹೊಡೆದು ಅದ್ರಾಗ ಏನು ಭೀ ಇಟ್ಟೈತಿ ನೋಡ್ರಿ. ಈಗ ಭೀ ರಾಂಗ್ ರೂಟ್ ಅನ್ಬೇಡ್ರಿ, ಇದು ಹೋಗೋ ರೂಟೇ ಹಿಂಗದ. ಯಾರ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಹೇಳೇನು, ಒನ್ವೇರ ಮಾಡಿರಿ, ಒನ್ವೇನು ಮಾಡೋಕ್ಕೆ ಬರಲ್ಲ. ಬರ್ತದೆ ಆ ರೋಡಿಗೆ ಬರ್ತದೆ, ಇಲ್ಲಿ ಈ ರೋಡಿಗೆ ಬರ್ತದೆ ಒನ್ವೇ ಮಾಡೋಕ್ಕೆ. ನೋಡ್ರಿ ಹ್ಯಾಂಗೆ ಹೊಂಟಾನ. ಅವ್ನಿಗೆ ನಿಂದ್ರಿಸಿ ಹೋಗ್ಬೇಕಂದ್ರೆ ನಾವು ಜಲ್ದಿನಾಗಿದ್ದೀವಿ, ಹಸು ಅಲತ್ತದ, ಹೋಗಿ ಯಾವಾಗ ಊಟ ಮಾಡ್ತೀನಿ ನನಗೆ ಅಲತ್ತದ. ನಿಂಬಲ್ಲಿ ಯಾವ್ದಾರ ರೋಡಿಗೆ ಇಚ್ಛಾಬಾತ್ ತಿಂದವೇನ್ರಿ? ನಂಬಲ್ಲಿ ತಿಂದವ ನೋಡ್ರಿ ಇಚ್ಛಾಬಾತ, ತೋರಿಸ್ತೀನಿ ನೋಡ್ರಿ. ನಿಮ್ಮ ಸಲಕ್ಕೆ ಇವತ್ತು ಈ ಕಡ್ಲಿಂದ ತೊಗೊಂಬ. ಜರ ಸೈಡ್ ಕೊಡ್ರಿ. ಈಗ ರೀ ಇದೇ ನೋಡ್ರಿ ರೋಡ್ ಇಚ್ಛಾಬಾತ್ ತಿಂದದ. ಇದು ಏಟು ಇಚ್ಛಾಬಾತ್ ತಿಂದು, ಇದು ಏಟು ಉಳಿಸಿ ಅದ ನಮಗೆ ಹೊಲಕ್ಕೆ ಬರ್ಲಿಕ್ಕೆ. ಏನು ಮಾಡ್ತಾರೋ ಇವ್ರು ರೋಡ್ ಮಾಡೋರ. ಅದು ಪ್ರಾಬ್ಲಮ್ ಆಲ್ಮೋಸ್ಟ್ ಒಂದು 8 ಮಂತ್ಸ್ಲಿಂದ ಅದ ನೋಡ್ರಿ. ಒಬ್ಬರು ರೆಡಿ ಮಾಡೋಕ್ಕೆ ತಯಾರಿಲ್ಲ, ಒಬ್ಬರು ಹಿಂಸರಕ್ಕೆ ತಯಾರಿಲ್ಲ, ದೇವರಿಗೆ ಬಿಟ್ಟಿದ್ದು. ಸೊ ಮನೆಗೆ ಬಂದೀವಿ, ಸಿಗ್ತೀನಂತ ಮಧ್ಯಾಹ್ನ. ಏನಾರ ಹೊಂಟಿವಿ ಅಂದ್ರೆ ಸಿಗ್ತೀನಂತ, ಇಲ್ಲಾಂದ್ರೆ ಮತ್ತೆ ಬೇರೆ ಏನಾರ ಪ್ಲ್ಯಾನ್ ಮಾಡ್ತೀವಿ. ಟಾಟಾ ಬಾಯ್. ಸೊ ನಾನು ನಿಮಗೆ ಹೇಳಿದಲ್ರಿ, ಮನೆಗೆ ಹೋದ್ಮೇಲೆ ಗೊತ್ತಾಗ್ತದೆ ಕುಸ್ನೂರ್ಗೆ ಹೋಗೋ ಪ್ಲ್ಯಾನ್ ಏನಂತ. ಅದು ಕ್ಯಾನ್ಸಲ್ ಆಗ್ಯದ. ಈಗ ನಾ ಶಿವಾನಂದ ಹೊರಗೆ ಹೊಂಟೀವಿ. ಸುಮ್ಮನೆ ಏನಾರ ಒಂದು ವೀಡಿಯೋ ಮಾಡ್ಕೊಂತೀವಿ. ವೀಡಿಯೋ ವ್ಲಾಗ್ ಹೆಂಗಾರ ಮಾಡಿ ಎಂಡ್ ಮಾಡ್ಬೇಕಲ್ಲ, ಅದಕ್ಕೆ ಹೊಂಟೀವಿ. ಈಗಾರ ಗಾಳಿ ಅದಕ್ಕೆ ಡಬಲ್ ಅದ, ಸೌಂಡ್ ಹೆಂಗೆ ಹೊಟ್ಟೋದಾನೆ ಇಲ್ಲಿ ಗೊತ್ತಿಲ್ಲ. ಇಂಡಿಕೇಟರ್ ಹಾಕಿವಿ. ಶಿವಾನಂದ ಅವ್ರ ಮನೆಗೆ ಹೋಗಿ ಶಿವಾನಂದ ಕರ್ಕೊಂಡು ಹೋಗ್ತೀನಿ. ಯಾವತ್ತೂ ನಾವು ಪ್ಲ್ಯಾನ್ ಮಾಡಬಾರ್ದು, ಸಡನ್ನೇ ಮಾಡ್ಬೇಕು. ಪ್ಲ್ಯಾನ್ ಮಾಡಿದ್ರೆ ಆಗಲ್ಲೇ. ನನ್ನ ಜೊತೆಗಾರ ಇಂಥ ಇನ್ಸಿಡೆಂಟ್ಸ್ ಭಾಳ ಆಗ್ಯಾವ. ಎಲ್ಲೋ ಬಾಬಾ. ಸೊ ಈಗ ವಯಸ್ಸು ಹೆಂಗೆ ಉಂಟು ಅಂತೇಳಿ ನೋಡ್ತೀನಿ. ಹಾಯ್ ಮಾಡ್ಬಾ, ಹಾಯ್. ಏ ಬಾವು ಮುಂದೆ ಬಾ. ಯಾಕೆ ನಾಚ್ಕೊಳತಿ ಇಲ್ಲಿ ಮನೆ ಮುಂದೆ ನಾಚ್ಕೊಳತಿ? ಸೊ ನಮ್ಮ ಶಿವಾನಂದ ನಾಚ್ಕೊಳತ್ತ ಸ್ವಲ್ಪ ಅವ್ರ ಮನೆ ಮುಂದೆ ಹಾಯ್ ಮಾಡ್ಲಕ್ಕ. ಅವ್ರ ಮಮ್ಮಿ ಅದು ಇಲ್ಲೇ ಕುಂತಾರೆ ಎಲ್ಲರೂ. ಸೊ ಈಗ ಉದ್ನೂರಿಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಅದ. ಉದ್ನೂರು ಅಂದ್ರೆ ಉದ್ನೂರಿಗೆ ಹೋಗಲ್ಲ, ಉದ್ನೂರು ಕ್ರಾಸಿಗೆ ಹೋಗ್ತೀವಿ. ಕ್ರಾಸಿಗೆ ಹೋಗಿ ಒಳಗಾರ ಲೇಔಟ್ಸ್ ಎಲ್ಲ ಭಾರಿ ಭಾರಿ ಹಾಕ್ಯಾರ. ಲೇಔಟ್ ಅದೆಲ್ಲ ನೋಡ್ತೀವಿ, ಸ್ವಲ್ಪ ಫೋಟೋ ಶೂಟ್ ಮಾಡ್ತೀವಿ. ಏನಾರ ಐಡಿಯಾ ಮಾಡಿ ಮೋಟೋ ವ್ಲಾಗ್ ಇವತ್ತಿನ ಆ್ಯಡ್ ಮಾಡ್ತೀವಿ. ನಾ ಸ್ಟಾರ್ಟಿಂಗ್ನಾಗ ಹೇಳೀನಿ, ಇವತ್ತಿನ ಮೋಟೋ ವ್ಲಾಗ್ನಾಗ ಏನು ಅಂಥ ಪುರಿ ಸ್ಪೆಷಲ್ ಇಲ್ಲ, ಮಾಡ್ಲತ್ತೀನಿ ಅಂತ. ಸೊ ಸುಮ್ಮನೆ ಎಂಡ್ ಮಾಡೋದು ಬೇಡ, ಖರೆನೂ ಎಂಡ್ ಮಾಡಮ್ಮಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದು ಒಳ್ಳೆ ರೀತಿನಾಗ ಎಂಡ್ ಮಾಡಮ್ಮಿ. ವಾಯ್ಸರ ಚೆಕ್ ಮಾಡೋದ, ಕ್ಲಿಯರ್ ಹೊಂಟದ. ರಾಂಗ್ ರೂಟ್ ಅಲ್ಲ, ಇದು ಸರ್ವಿಸ್ ರೋಡ್ ಅದ. ಗಾಳಿರ ಭಾಳ ಬಿಟ್ಟದಪ್ಪ. ಎಷ್ಟು ಚಂದ ಆಗ್ತದೆ ಬಿಡ್ರಿ ನಮ್ಮ ಮೈಕಿಂದು, ನಮ್ಮ ಸೆಟಪಿಂದು, ನಮ್ಮ ಜುಗಾಡಿಂದು. ಕೇಳಿಸ್ಲಿಲ್ಲ ಅಂದ್ರೆ ಗುಣ, ಇಲ್ಲಾಂದ್ರೆ ಮತ್ತು ಏನು ಮೋಟಿವೇಶನ್ ಅದ ಇವತ್ತು ಪೂರ ಎಲ್ಲ ನೀರಾಗ ಹೋಗ್ಬಿಡ್ತದ ವ್ಲಾಗ್ ಮಾಡೋದು. 4 ತಾಸು ಗೋಪುರ ಚಾರ್ಜಿಂಗ್ ಹಚ್ಚೀನಿ, ಆಮ್ಯಾಗ ನೋಡ್ತೀನಿ ಬಟನೇ ಚಾಲೂ ಮಾಡಿಲ್ಲ. ಆಮ್ಯಾಗ ಮತ್ತು ಬಟನ್ ಚಾಲೂ ಮಾಡಿ ಹಾಫ್ ಆನ್ ಅವರ್ 1 ಅವರ್ನಾಗ ಚಾರ್ಜ್ ಆಯಿತು. ಅವಿನಾಶಿಗೆ ಫೋನ್ ಹಚ್ಚಿ ಕೇಳಿದ್ರೆ ಅವ ಎಲ್ಲಿಗೋ ಹೊರಗೆ ಹೊಂಟಾನಂತ. ಇವತ್ತಾಗಲ್ಲ, ನಾಳೆಗೆ ಹೋಗೋಮಂತಂದನು. ಸೊ ಈಗ ನಾ ಶಿವಾನಂದ್ ಸೇರಿ ಹೊಂಟೀವಿ. ಕುಸ್ನೂರಿಗಾರ ಹೊಂಟಿಲ್ಲ, ಇಲ್ಲೇ ಎಲ್ಲರ ಸನಿ ಕೂತೀವಿ. ಈ ಸ್ಪಾಟ್ ಏನದ ಅಲ್ರಿ, ಇದು ಒನ್ ಟೈಪ್ ನಮಗೆ ವ್ಲಾಗಿಂಗ್ ಮಾಡ್ಲಿಕ್ಕೆ
ಏನಾರ ಮಾಡ್ಲಿಕ್ಕೆ ವೀಡಿಯೋಸ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಸ್ಪಾಟ್ ಅಂತೆ ಅನ್ಕೋರಿ. ಯಾವ ಲೋಕದಾಗ ಹೊಂಟಿರ್ತಾರೋ ಏನು. ಓಹೋ ಫುಲ್ ಸ್ಟೈಲಾಗಿ ನೋಡ್ಲತ್ತಾರ ಅಂಕಲ್ ಟೈಮ್. ನಾವು ಟೈಮ್ ನೋಡ್ಬೇಕಂದ್ರೆ ಅಲ್ಲಿ ವಾಚ್ ಇಲ್ಲ, ನಮ್ಮಲ್ಲಿ ಗಾಡಿಯಾಗದ ಟೈಮ್. ಆ ಟೈಮ್ನು 5 ನಿಮಿಷ ಮುಂದದ. ಗಾಳಿರ ಭಾಳ ಬಿಟ್ಟದ, ಕ್ಯಾಮ್ರಾದಾಗ ಅಷ್ಟು ಜಡ್ಜ್ ಆಗ್ಲಿಕ್ಕಿಲ್ಲ, ಬಟ್ ಗಾಳಿರ ಭಾಳ ಬಿಟ್ಟದ. ಸೊ ನಾನು ನಿಮಗೆ ಸೀರಿಯಸ್ಸಾಗಿ ಕೇಳತ್ತೀನಿ, ಇದು ಏನು ಕೇಳ್ಬೇಕು ಅನ್ಕೊಂಡಿದ್ದಪ್ಪ. ಇದು ಮತ್ತೆ ನೆನಪು ಹೋಯ್ತಲ್ಲೋ. ಸೊ ಎಲ್ಲಿದ್ದಂದ್ರೆ ಎಲ್ಲಿದ್ದ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಹಾಂ ಸೀರಿಯಸ್ಲಿ ಕೇಳತ್ತೀನಿ, ಸಿವಿಕ್ ಸೆನ್ಸ್ ಕಲಿಸ್ಬೇಕಾ ಬೇಡ? ಇನ್ಸ್ಟಾಗ್ರಾಮ್ ಒಳಗೆ ಶಾರ್ಟ್ ವೀಡಿಯೋಸ್ ಮಾಡಾಕ್ತೀನಿ ಬೈ. ಸೊಕಸ್ಬ ಸೊ ಇವತ್ತಿನ ವೀಡಿಯೋನಾಗ ಇಷ್ಟೇ ಸಾಕು ಅನ್ನಿಸ್ತಾ. ಇವತ್ತಿನ ವೀಡಿಯೋನಾಗ ಅಂತ ಪರೇನು ಸ್ಪೆಷಲ್ ನಿಮ್ಮ ವೀಡಿಯೋದಾಗ ಸ್ಟಾರ್ಟಿಂಗ್ನಾಗ ಹೇಳಿದ್ದ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸಿಗಮಂತ ಇನ್ನೊಂದು ಬ್ಲಾಗ್ನಾಗ. ಅಲ್ಲೇ ತನಕ ಟಾಟಾ ಬಾಯ್.